ರಾಜ್ಯದಲ್ಲಿ ಕೊರೋನಾ ದಿನೇ ದಿನೇ ಆತಂಕ ಸೃಷ್ಟಿಸ್ತಾ ಇದೆ. ಎರಡೇ ವಾರಕ್ಕೆ ಸೋಂಕು 500ರ ಗಡಿ ದಾಟಿದೆ. ಒಂದು ಕಡೆ ಕೊರೋನಾ, ಮತ್ತೊಂದು ಕಡೆ ರೂಪಾಂತರಿ ಹಾವಳಿ ಸೋಂಕಿತರ ಸಾವು ಪತ್ರಗುಟ್ಟುವಂತೆ ಮಾಡಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ತಾಂಡವವಾಡೋ ಸುಳಿವು ನೀಡಿದೆ. ಕೇವಲ 10 ದಿನಕ್ಕೆ ಪಾಸಿಟಿವ್ ಕೇಸ್ಗಳ ಸಂಖ್ಯೆ 500ರ ಗಡಿ ದಾಟಿದೆ. ಸರ್ಕಾರ ಧೈರ್ಯ ತುಂಬೋ ಕೆಲಸ ಮಾಡ್ತಾ ಇದ್ರು, ಸೋಂಕಿನ ಹೊಡೆತಕ್ಕೆ ಒಬ್ಬೊಬ್ಬರೇ ಉಸಿರು ಚೆಲ್ತಾ ಇರೋದು ಟೆನ್ಷನ್ ತಂದಿಟ್ಟಿದೆ. ಇಂದು 158 ಕೇಸ್, 568ಕ್ಕೇರಿದ ಸೋಂಕಿತರ ಸಂಖ್ಯೆ. ಮೈಸೂರಲ್ಲಿ ಮೊದಲ ಬಲಿ, ವಿಜಯಪುರದ ವ್ಯಕ್ತಿಗೆ JN1. ರಾಜ್ಯದಲ್ಲಿ ಮಹಾಮಾರಿ ಕೊರೋನಾ ಆರ್ಭಟ ಹೆಚ್ಚಾಗಿದೆ. JN.1 ಆತಂಕದ ನಡುವೆ ಸಕ್ರಿಯ ಕೇಸ್ಗಳ ಸಂಖ್ಯೆಯೂ ದಿನೇ ದಿನೇ ಏರಿಕೆಯಾಗ್ತಾ ಇದೆ. ಕಳೆದ 12 ದಿನಗಳಲ್ಲಿ ಪಾಸಿಟಿವ್ ಕೇಸ್ಗಳ ಸಂಖ್ಯೆ 568ಕ್ಕೆ ಏರಿಕೆಯಾಗಿದೆ. ಇವತ್ತು ರಾಜ್ಯದಲ್ಲಿ 158 ಕೇಸ್ಗಳು ದಾಖಲಾಗಿವೆ. ಬೆಂಗಳೂರು ಬಿಟ್ಟರೆ ಮೈಸೂರಿನಲ್ಲೇ ಇವತ್ತು 12 ಪಾಸಿಟಿವ್ ದೃಢಪಟ್ಟಿವೆ. ಉಳಿದಂತೆ ದಕ್ಷಿಣ ಕನ್ನಡದಲ್ಲಿ 8, ಚಾಮರಾಜನಗರದಲ್ಲಿ 7, ವಿಜಯನಗರದಲ್ಲಿ 6, ಮಂಡ್ಯದಲ್ಲಿ 5 ಜನರಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ. ಒಂದ್ ಕಡೆ ಕೊರೋನಾ ಕಾಟ, ಮತ್ತೊಂದ್ ಕಡೆ ರೂಪಾಂತರಿ ತಳಿ ಆತಂಕ ತಂದಿಟ್ಟಿದೆ. ಬೆಂಗಳೂರಿನಲ್ಲಿ ವಿಜಯಪುರ ಮೂಲದ ವ್ಯಕ್ತಿಗೆ JN1 ಸೋಂಕು ಇರೋದು ದೃಢವಾಗಿದೆ. ಹಾರ್ಟ್ ಆಪರೇಷನ್ಗೆ ಅಂತ ಜಯದೇವ ಆಸ್ಪತ್ರೆಗೆ ದಾಖಲಾಗಿದ್ದ ವ್ಯಕ್ತಿಯಲ್ಲಿ JN.1 ವೈರಸ್ ಪತ್ತೆಯಾಗಿದೆ. ರೋಗಿಯ ಕುಟುಂಬಸ್ಥರನ್ನ ಹೋಮ್ ಐಸೋಲೇಷನ್ ಮಾಡಲಾಗಿದೆ. ಇನ್ನು ಮೈಸೂರಿನಲ್ಲಿ ಕೊರೋನಾಗೆ ವ್ಯಕ್ತಿಯೊಬ್ಬರು ಜೀವ ತೆತ್ತಿದ್ದಾರೆ. 4 ದಿನದ ಹಿಂದೆ ಸೋಂಕಿಗೆ ತುತ್ತಾಗಿದ್ದ 56 ವರ್ಷದ ವ್ಯಕ್ತಿ ಮೃತಪಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 35ಕ್ಕೆ ಏರಿಕೆಯಾಗಿದೆ. ಇತ್ತ ಗದಗದಲ್ಲಿ ಕೊರೋನಾ ಆತಂಕದ ಬೆನ್ನಲ್ಲೇ ಆಸ್ಪತ್ರೆಗಳು ಫುಲ್ ರಶ್ ಆಗಿವೆ. ಕೆಮ್ಮು, ಶೀತ, ಜ್ವರ ಅಂತ ರೋಗಿಗಳು ಆಸ್ಪತ್ರೆಗಳಿಗೆ ಲಗ್ಗೆ ಇಡ್ತಿದ್ದಾರೆ. ಸದ್ದಿಲ್ಲದೆ ಬಾಲ ಬಿಚ್ಚಿಸ್ತಾ ಇರುವ ಕೊರೋನಾ ವಿರುದ್ಧ ಸಮರಕ್ಕೆ ಆರೋಗ್ಯ ಇಲಾಖೆ ಸನ್ನದ್ಧವಾಗಿದೆ. 4 ತಾಲೂಕು ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬೆಡ್, ಔಷಧಿ ಸೇರಿ ಎಲ್ಲವನ್ನೂ ರೆಡಿ ಮಾಡಿಕೊಳ್ಳಲಾಗ್ತಾ ಇದೆ. ಗದಗಿನಲ್ಲೂ ಕೂಡ ಸಾಕಷ್ಟು ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಕೆಮ್ಮ, ನೆಗಡಿ, ಶೀತದಿಂದ ಬಳಲದ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಈಗ ಆಸ್ಪತ್ರೆಗಳು ಕೂಡ ತುಂಬಿ ಹೋಗ್ತಾ ಇದೆ ಅಂತ ಹೇಳ್ಬೋದು. 50% ಅಲ್ಲ, 100 ಬೆಡ್ನಲ್ಲಿ ಸುಮಾರು 80 ಬೆಡ್ಸ್, ಅಪ್ ಟು 80 ಬೆಡ್ಸ್ ಆಕ್ಸಿಜನೇಟೆಡ್ ಬೆಡ್ಸ್ ಇದ್ದಾವೆ. ಸೊ ಈಗ ಅಟ್ ಪ್ರೆಸೆಂಟ್ ನಾವು ಎಲ್ಲ ಹಾಸ್ಪಿಟಲ್ 50 ಬೆಡ್ಸನ್ನು ನಾನು ರೆಡಿ ಇಟ್ಕೊಂಡಿದ್ದೆ. ಹೆಂಗೆ ಕೇಸ್ ಬರ್ತಾವೆ, ಮುಂದೆ ಯಾವ ಟೈಪ್ ಕೇಸ್ ಬರ್ತಾವೆ ಆ ಟೈಪ್ ನಾವು ಜನರಲ್ ಪೇಷಂಟ್ ಬಿಟ್ಟು ಒಂದಿಷ್ಟು ಕಾಯ್ದಿರಿಸಿದ್ದೇವೆ. ಸರ್ಕಾರವಾಗ್ಲಿ ಅಧಿಕಾರಿಗಳಾಗ್ಲಿ ಎಷ್ಟೇ ಕ್ರಮ ತೆಗೆದುಕೊಂಡ್ರು, ಎಷ್ಟೇ ಜಾಗೃತಿ ವಹಿಸಿದ್ರು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅನ್ನೋದನ್ನ ಮರಿಬಾರ್ದು. ಬ್ಯೂರೋ ರಿಪೋರ್ಟ್, TV9.